ಆಮೇಲೆ IAS IPS IFS ಇವನಷ್ಟು ಎಕ್ಸಾಮ್ ಕೂಡ UPSC ಇರ್ತೈತೆ, ಯುನೈಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಇರ್ತಾವ್ರಿ, ಆಮೇಲೆ ಮೇನ್ಸ್ ಎಕ್ಸಾಮ್ ಇರ್ತಾವ್ರಿ, ಆಮೇಲೆ ಇಂಟರ್ವ್ಯೂ ಇರ್ತೈತಿ. ಇದ್ರಾಗೆಲ್ಲ ಪಾಸ್ ಆದ್ಮೇಲೆ DC ಆಗ್ತಾವ್ರಿ. ಇನ್ನು ನೆಕ್ಸ್ಟ್ KAS ರೀ. ಫಸ್ಟ್ SSLC ಮಾಡ್ಬೇಕ್ರಿ, ಆಮೇಲೆ PUC ಮಾಡ್ಬೇಕ್ರಿ, ಆಮೇಲೆ any ಡಿಗ್ರಿ ಮಾಡಿದ್ರೆ ನಡಿತೈತ್ರಿ. ಆಮೇಲೆ KAS ರೀ, KPSC ಅಂತೇಳಿ ಇದು ಇರ್ತೈತ್ರಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಇರ್ತೈತ್ರಿ, ಆಮೇಲೆ ಮೇನ್ಸ್ ಎಕ್ಸಾಮ್ ರೀ, ಆಮೇಲೆ ಇಂಟರ್ವ್ಯೂದಾಗ ಸೆಲೆಕ್ಷನ್ ಆದ್ಮೇಲೆ SC ಅಥವಾ ತಹಶೀಲ್ದಾರ್ ಆಗ್ತಾರ್ರಿ. ಇಲ್ಲಿ ತಳಗ DC ಎಷ್ಟು ಪವರ್ ಐತಿ ನೋಡ್ರಿ. ಇಲ್ಲಿ DC ಕುಂತಾರೆ ಪ್ರಧಾನಮಂತ್ರಿ ಆದವ್ರಿಗೆ ಲೆಟರ್ ಮಾಡ್ತಾರೆ. ನನಗೆ ಸಿಕ್ಕಿರೋ ವಿಷಯ KSRTC ಜಾಬ್ಸ್. SSLC ಮುಗಿಸ್ರಿ, ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ರಿ, ಡ್ರೈವರ್ ಆಗ್ತಾನು ಮತ್ತು ಕಂಡಕ್ಟರ್ ಆಗ್ತಾನು ಅನ್ನೋದಿದ್ರಿ. ನಾವು ಯಾವ್ದು ಆಯ್ಕೆ ಮಾಡ್ಬೋದಲ್ಲ ಅದ್ರ ಮೇಲೆ ಡಿಫ್ರೆಂಟ್ ಇರುತ್ತೆ. ಫಸ್ಟ್ ಲೈಸೆನ್ಸ್ ತಗೋಬೇಕ್ರಿ, ಆಮೇಲೆ ತಗೊಂಡ ಎಕ್ಸಾಮ್ ಕಟ್ಬೇಕ್ರಿ. ಅದಾಗ್ರಿ 60 ಅಬೋ ಆತಂದ್ರಿ ಸೆಲೆಕ್ಷನ್ ಹಾಕವ್ರಿ. ಫಸ್ಟ್ ಪ್ರೈವೇಟ್ ಆಕೈತಿ, ಆಮೇಲೆ ರೀ ನಾವು ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋ ವಿಷಯ ಕೋರ್ ಜಾಬ್ಸ್. ಕೋರ್ ಜಾಬ್ಸ್ ಮಾಡ್ಬೇಕಂದ್ರೆ SSLC PUC ಮತ್ತು ಡಿಗ್ರಿ ಮುಗಿಸ್ಬೇಕು. ಆಮೇಲೆ SSLC ಮೇಲೆ ನಾವು ಅಸಿಸ್ಟೆಂಟ್ ಜಾಬ್ ಮಾಡ್ಬೋದು, ಮತ್ತು ಟೈಪಿಸ್ಟ್ ಮಾಡ್ಬೋದು. SPE ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗ್ಬೋದು, FTE ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗ್ಬೋದು. ಆಮೇಲೆ SSLC PUC ಡಿಗ್ರಿ ಮೇಲೆ ನಾವು LLB ಮೂರು ವರ್ಷ ಮಾಡಿ, ಆಮೇಲೆ LLM 3 ವರ್ಷ ಮಾಡಿದ್ರೆ ನಮಗೆ ಲಾಯರ್ ಅಥವಾ ಜಡ್ಜ್ ಜಾಬ್ ಸಿಗ್ತದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಬಾರ್ ಕೌನ್ಸಿಲ್ ಎಕ್ಸಾಮ್ ಅಂತ ಅವ್ನು ಪಾಸ್ ಆಗಬೇಕು. ಆಮೇಲೆ ಅದನ್ನು ಪಾಸ್ ಆದರೆ ಸ್ಟೇಟ್ ಬಾರ್ ಕೌನ್ಸಿಲ್ ಎಕ್ಸಾಮ್ ಇರ್ತಾವೆ. ಅವ್ನು ಪಾಸ್ ಆದರೆ ನಮ್ಗೆ 2 ಜಾಬ್ಸ್ಗಳು ಕೊಡ್ತಾರೆ. ಇವು ಫ್ಯಾಷನ್ ಡಿಸೈನಿಗೆ ವಸ್ತುಗಳು ಉಪಯೋಗ ಆಗ್ತವೆ. 10ನೇ ತರಗತಿ SSLC ಅಥವಾ PUC ನಂತರ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಹಲವಾರು ಆಯ್ಕೆಗಳಿಗೆ ನೀವು ಕೇವಲ ಹೊಲಿಗೆ ಸ್ವಂತ ಉದ್ಯೋಗ ಅಥವಾ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಪಡೆಯಬಹುದು. ನಮ್ಮದೇ ಆದ ಹೊಲಿಗೆ ಅಂಗಡಿ ಅಥವಾ ಫ್ಯಾಷನ್ ಬುಟೇಕ್ ಆರಂಭಿಸಬಹುದು. ದೊಡ್ಡ ಡಿಸೈನ್ಗಳ ಕೈ ಕೆಳಗೆ ಕೆಲಸ ಮಾಡಿ ಅನುಭವ ಪಡೆಯಬಹುದು. ಮತ್ತು ನಮ್ಮ ಮನ್ಯಾಗ ನಾನು ತಗೊಂಡಿರೋ ವಿಷಯ IIT. SSLC ಮುಗಿಸ್ಕೊಂಡು PUC ಸೈನ್ಸ್ ಮಾಡಿದ್ನಲ್ಲ, ನಿಮ್ಗೆ JED ಎಕ್ಸಾಮ್ ಇದನ್ನ IIT ಎಕ್ಸಾಮ್ ಇರ್ತಾವ. ಅದ್ರೊಳಗೆ ಪಾಸ್ ಆದ್ರಿ ಅಂತಂದ್ರೆ ನಿಮ್ಗೆ JED ಎಕ್ಸಾಮ್ ಒಳಗೆ ಟಾಪ್ ಬಂದ್ರೆ ಇಂಜಿನಿಯರಿಂಗ್ ಕೋರ್ಸ್ ಅನ್ಸಿರ್ತಾವ. ಇಂಜಿನಿಯರಿಂಗ್ ಕೋರ್ಸ್ ಮುಗಿಸ್ರಿ ಅಂದ್ರೆ IIT ಟಾಪ್ ಕಂಪ್ನೀಸ್ ಒಳಗೆ ನಿಮ್ಗೆ ಜಾಬ್ ಸಿಗ್ತೈತಿ. ಅದ್ರೊಳಗೆ ಗೂಗಲ್, ಆಮೇಲೆ ಮೈಕ್ರೋಸಾಫ್ಟ್, ಅಮೆಝಾನ್, ಆ್ಯಪಲ್, ಗೋಲ್ಡ್ಮ್ಯಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಟೀಚರ್ಸ್ ಜಾಬ್ ಒಳಗೆ ಎಜುಕೇಷನ್ ಯಾವ್ಯಾವಂದ್ರೆ SSLC PUC DED 2 years, SSLC PUC ಡಿಗ್ರಿ BEd, MA MSc PhD. DEd ಮಾಡಿದ್ರೆ ಫಸ್ಟ್ ಟು 5th ಟೀಚರ್ ಆಗ್ಬೋದು. DEd ಪ್ಲಸ್ ಡಿಗ್ರಿ 3 years ಮಾಡಿದ್ರೆ 6th to 8th ಟೀಚರ್ ಆಗ್ಬೋದು, ಅಥವಾ ಫಸ್ಟ್ ಟು 5th ಟೀಚರ್ ಆಗ್ಬೋದು. BA BSc BEd 2 years ಮಾಡಿದ್ರೆ 6th to 8th ಟೀಚರ್ ಆಗ್ಬೋದು, ಹೈಸ್ಕೂಲ್ ಟೀಚರ್ ಆಗ್ಬೋದು. PUC CPEd ಮಾಡಿದ್ರೆ PD ನನಗೆ ಬಂದಿರೋ ಡಾಕ್ಟರ್. ನಾವು ಡಾಕ್ಟರ್ SSLC ಆದ್ಮೇಲೆ PUC ಮಾಡ್ತೇವೆ. PUC ಒಳಗೆ ಸೈನ್ಸ್ ವಿತ್ ಬಯಾಲಜಿ ತಗೋಬೇಕ್ರಿ. PUC ಒಳಗೆ ನೀಟ್ ಎಕ್ಸಾಮ್ ಬರ್ದೇನೆಲ್ಲ ರ್ಯಾಂಕಿಂಗ್ ಬಂದ್ರೆ BAMS BHMS MBBS BVSC ಅಂತ ಬರ್ತೈತ್ರಿ. ನಾವು BAMS 5 ವರ್ಷ ಕಲಿಬೇಕ್ರಿ, ಮತ್ತು BHMS 4.5 ವರ್ಷ ಕಲಿಬೇಕ್ರಿ. MBBS 5 ವರ್ಷ ಕಲಿಬೇಕ್ರಿ. MBBS ಒಳಗೆ MD ಮತ್ತು MS ಅಂತೇಳಿ ಬರ್ತೈತ್ರಿ. MD ಅನ್ನ 2 ವರ್ಷ ಕಲಿಬೋದ್ರಿ, MS ಅನ್ನ 2 ವರ್ಷ ಕಲಿಬೋದ್ರಿ. ಅಥವಾ ನಮಗೆ BSc ಮಾಡಿ ನರ್ಸಿಂಗ್ ಮಾಡಿ MSc ಮಾಡಿ PhDನೂ ಮಾಡ್ಬೋದು. ಇದರ ವೃತ್ತಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕೋರ್ಸ್. ಇದನ್ನು ಆಫ್ಟರ್ PUC ಅದರಿಂದ ಮಾಡ್ಬೋದು. ಇದನ್ನು ಪ್ಯಾರಾಮೆಡಿಕಲ್ ಒಳಗೆ ನರ್ಸಿಂಗ, ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ, ಹೆಲ್ತ್ ಇನ್ಸ್ಪೆಕ್ಟರ್, ಸೆರಾಮಿಕ್ ಟೆಕ್ನಾಲಜಿ, ನಾವು ಸ್ವಂತ ಮನ್ಯಾಗ ಎಕ್ಸ್ರೇ ಟೆಕ್ನಾಲಜಿನೂ ಮಾಡ್ಬೋದು. ಪ್ಯಾರಾಮೆಡಿಕಲ್ ಒಳಗೆ ಟೋಟಲ್ ಆಗಿ 17 ಕೋರ್ಸ್ ಅದಾವೆ. ಡಿಯರ್ ಗೈಡೆನ್ಸ್ ಚಾಟ್, ನಮಗೆ 10th ಮುಗಿದ್ಮ್ಯಾಗ ಏನು ಹಚ್ಬೇಕಂತಿರ್ತೈತಿ. ನಾರ್ಮಲಾಗಿ ಸೈನ್ಸ, ಕಾಮರ್ಸ, ಆರ್ಟ್ಸ ಅಷ್ಟೇ ಗೊತ್ತಿರ್ತಾವೆ. ಅವ್ರು ಬಿಟ್ಟು ಮತ್ತಷ್ಟು ಕೋರ್ಸ್ಗಳು ಇರ್ತಾವೆ. ಅದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸ್, ITI, ಪಾಲಿಟೆಕ್ನಿಕ್, ಡಿಪ್ಲೊಮಾ ಒಳಗೆ ನಾವು ಇಷ್ಟೆಲ್ಲ ಥರ ಡಿಪ್ಲೊಮಾ ಮಾಡ್ಬೋದು. ಈಗ ನಾವು ಮುಂದೆ ಏನು ಹಚ್ಬೇಕಂತ ತಿಳ್ಕೊಳಕ್ಕೆ ಒಂದು ಚಾರ್ಟ್ ಗೊತ್ತಾಗ್ತದೆ.
ಡಿಪ್ಲೊಮಾ ITI ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿದ್ಮೇಲೆ ಆಟೋಮೊಬೈಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮತ್ತು ಆರ್ಟಿಕಲ್ಚರ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮುಂತಾದ ಎಷ್ಟೋ ಕೋರ್ಸ್ ಬರ್ತವೆ. ಮತ್ತು ನಾವು ತೊಗೊಂಡಿದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಫಸ್ಟ್ PUC ಸೈನ್ಸಲ್ಲಿರಬೇಕು, BSc ಅಗ್ರಿಕಲ್ಚರ್, ಅದ್ರಾಗ MSc ಮಾಡೋನು ಇರ್ತೈತಿ, PhDನೂ ಮಾಡೋನು ಇರ್ತೈತಿ. BSc ಅಗ್ರಿಕಲ್ಚರ್ ಒಳಗೆ ಗೌರ್ಮೆಂಟ್ ಜಾಬ್ಸು, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ನಾವು ವೈಯಕ್ತಿಕವಾಗಿ ರೈತನೂ ಆಗಬಹುದು, ನರ್ಸರಿನೂ ಮಾಡಬಹುದು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನಗೆ ಸಿಕ್ಕಿರೋ ಪಾತ್ರ ಇಂಜಿನಿಯರಿಂಗ್ ಜಾಬ್. ನಾನು ಇಂಜಿನಿಯರಿಂಗ್ ಜಾಬ್ ಮಾಡೋದು PUC ಸೈನ್ಸ್ ಮಾಡಿ CET ಎಕ್ಸಾಮ್ ಒಳ್ಳೆ ಸ್ಕೋರ್ ಮಾಡಿ ರ್ಯಾಂಕ್ ತಗೊಂಡು 4 years BE ಇಂಜಿನಿಯರಿಂಗ್. ಅದರೊಳಗೆ ಇಷ್ಟು ಟೈಪ್ಸ್ ಇರ್ತಾವೆ: ಆಟೋಮೊಬೈಲ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರ್, ಅಗ್ರಿಕಲ್ಚರ್ ಇಂಜಿನಿಯರ್, ಎಗ್ರಿಕಲ್ಚರ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಇದ್ರೊಳಗೆ ನಾವು ಯಾವ್ದಾರ ಒಂದು ಆಯ್ಕೆ ಮಾಡ್ಕೊಂಡು BE ಮಾಡಿ MTech ಮಾಡಿ PhD ಮಾಡಿರೋದು ದೊಡ್ಡ ದೊಡ್ಡ ಕಂಪ್ನಿ ನಮ್ಗೆ ಜಾಬ್ ಆಪರ್ಚುನಿಟಿ ಕೊಡ್ತಾವೆ. ಆ ಕಂಪ್ನಿಗಳನ್ನ ಟೊಯೋಟಾ, ಬೋಸ್, ವಿಪ್ರೋ, ಇಸ್ರೋ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಜಾಬ್ ಇರ್ತಿರ್ತಾವೆ. ಅದರೊಳಗೆ ಏನೆಂದರೆ ಆರ್ಮಿ, ನೇವಿ, ಏರ್ಫೋರ್ಸ್ 10th ಪಾಸ್ ಮಾಡಿ ED ಸೋಲ್ಜರ್ ಆಗೋದು ಮತ್ತು BSF, CRPF, ಅಗ್ನಿವೀರ, ಟೆರಸ್ಮ್ಯಾನ್ ಮಾಡಿ ನಾವು ಆರ್ಮಿ ಆಗ್ಬೋದು. PUC